ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 68. ಅಕ್ಷತಾಳನ್ನು ಹಿಂದಕ್ಕೆ ತಳ್ಳಿ ಮುಚ್ಚು ಅಂತ ಕಣ್ಣು ಅಂತ ಅರ್ಚಿದ ಜೋರಾಗಿ. ಪಾಪ ಸೀಟ್ನ ಪುಷ್ ಮಾಡಿ ಕಿವಿಗೆ ಹೆಡ್ಸೆಟ್ನ ಕಣ್ಣಿಗೆ ಮಾಸ್ಕ್ನ ಹಾಕೊಂಡು ಹಿಂದೆ ಜಾರ್ಕೊಂಡ್ಲು ಸೈಲೆಂಟಾಗಿ ಅಕ್ಷತಾ. ಸೌರಭ್ನ ಎಚ್ಚರಿಕೆಯ ನಂತರ ಅಕ್ಷತಾ ಹೆಡ್ಸೆಟ್ ಹಾಗೂ ಮಾಸ್ಕ್ನ ಹಾಕೊಂಡು ಸೀಟಿನ ಹಿಂದೆ ಜಾರಿ ಮಲಗ್ತಾಳೆ. ಇದನ್ನು ನೋಡಿ ಸೌರಭ್ ತನ್ನ ಕೋಪವನ್ನು ಹೊರಹಾಕ್ತಾನೆ. ಹಿಂದಿನಿಂದ ಬರ್ತಾ ಇರುವ ಕಾರ್ನಲ್ಲಿರುವ ವ್ಯಕ್ತಿ ಮಾಸ್ಕ್ ಹಾಕಿದ್ರೂ ಕೂಡ ಅವನ ಕೋಪದ ಕಣ್ಣುಗಳು ಸೌರಭ್ನಿಗೆ ಕಾಣಿಸ್ತಾನೇ ಇದೆ. ಸೌರಭ್ ಗ್ಲಾಸ್ ಕೆಳಗಡೆ ಇಳಿಸಿ ಸೈಡ್ ಮಿರರ್ನಿಂದ ಆ ವ್ಯಕ್ತಿಗೆ ನೀನು ಮುಗಿದ ಕತೆ ಎಂದು ಸನ್ನೆ ಮಾಡ್ತಾನೆ. ಇದಕ್ಕೆ ಕೋಪಗೊಂಡ ಆ ವ್ಯಕ್ತಿ ಮತ್ತಷ್ಟು ಸ್ಪೀಡ್ನ ಹೆಚ್ಚಿಸಿ ಸೌರಭ್ನ ಕಾರಿಗೆ ಡ್ಯಾಶ್ ಕೊಡಲು ಬರ್ತಾನೆ. ಆದರೆ ಒಂದು ಸೆಕೆಂಡ್ ಮೊದಲು ಸೌರಭ್ ಸ್ಪೀಡ್ ಹೆಚ್ಚಿಸಿ ಕಾರನ್ನು ದೂರ ಹೋಗುವಂತೆ ಮಾಡ್ತಾನೆ. ಇದನ್ನು ನೋಡಿ ಹಿಂದಿನವನು ಸ್ಟೇರಿಂಗ್ ಮೇಲೆ ಪಂಚ್ ಮಾಡ್ತಾನೆ. ಸೌರಭ್ ಮತ್ತೊಮ್ಮೆ ಕೈಯನ್ನು ಹೊರಗಡೆ ಇಟ್ಟು ಕಮ್ ಬೇಬಿ ಎಂದು ಸನ್ನೆಯನ್ನು ಮಾಡ್ತಾನೆ. ಇದರಿಂದ ಕೆರಳಿದ ಆ ವ್ಯಕ್ತಿ ಸೌರಭ್ನ ಕಾರಿಗೆ ಹಾಗೂ ಹೊರಗಿರುವ ಕೈಗೆ ಸಹ ಗೀರ್ ಆಗುವಂತೆ ಕಾರಣ ಹತ್ತಿರ ತರ್ತಾ ಇರ್ತಾನೆ. ಸೌರಭ್ ಬೇಗನೆ ಗ್ಲಾಸ್ನ ಕ್ಲೋಸ್ ಮಾಡಿ ಸ್ಟೇರಿಂಗನ್ನು ಎಡಕ್ಕೆ ತಿರುಗಿಸ್ತಾನೆ. ಆದರೆ ಅಕ್ಷತಾಳ ಭಯಗೊಂಡ ಸ್ಥಿತಿಯನ್ನು ನೋಡಿದ ಸೌರಭ್ ಇವೆಲ್ಲ ಅಪಾಯಕಾರಿ ಎಂದು ತಿಳಿದು ತಕ್ಷಣ ಮನೆ ಕಡೆಗೆ ಕಾರನ್ನು ತಿರುಗಿಸ್ತಾ ಇದ್ದಾನೆ. ಹಿಂದಿನ ಕಾರು ಸಹ ಇವರನ್ನು ಫಾಲೋ ಮಾಡಿಕೊಂಡು ಬರ್ತಾ ಇರ್ತದೆ. ಮಿರರ್ನಲ್ಲಿ ಸೌರಭ್ ತನ್ನನ್ನು ಗಮನಿಸ್ತಾ ಇರೋದನ್ನು ನೋಡಿದ ಆ ವ್ಯಕ್ತಿ ವ್ಯಂಗ್ಯವಾಗಿ ನಗ್ತಾ ಕೈಯಿಂದ ನೀನು ಮುಗಿದ ಕತೆ ಎಂದು ಗನ್ ಸನ್ನೆ ಮಾಡ್ತಾನೆ. ಇದರಿಂದ ಸೌರಭ್ಗೆ ಕೋಪ ಹೆಚ್ಚಾಗಿ ಬರುತ್ತೆ. ಸೌರಭ್ ಬೇಗನೆ ಕಾರನ್ನು ಮನೆ ಕಡೆಗೆ ತಿರುಗಿಸಿ ತೆಗೆದುಕೊಂಡು ಹೋಗ್ತಾನೆ. ಕಾರ್ ನಿಲ್ಲಿಸ್ತಾ ಇದ್ದಂತೆ ಕಣ್ಣು ತೆರೆಯದ ಅಕ್ಷತಾಳಿಗೆ ನಿನ್ನ ನಟನೆ ಸಾಕು, ಇಳಿದು ಹೋಗು ಎಂದು ಸೌರಭ್ ಹೇಳಿದರು. ಹೆಡ್ಸೆಟ್ ಸೌಂಡ್ನಿಂದ ಅವಳಿಗೆ ಕೇಳಿಸೋದೇ ಇಲ್ಲ. ಸೌರಭ್ ಹೆಡ್ಸೆಟ್ ತೆಗೆದು ಬೈದಾಗ ಅಕ್ಷತಾ ನಿದ್ದೆ ಬಂದಂತೆ ನಟಿಸಿ ಬಂದ್ವಾ ಅಂತ ಕೇಳ್ತಾಳೆ. ಸೌರಭ್ ಆ ಫಾಲೋ ಮಾಡಿದ ಕಾರ್ನ ಬಗ್ಗೆ ಚಿಂತೆ ಮಾಡ್ತಾ ಅಕ್ಷತಾಳನ್ನು ಒಳಗಡೆ ಹೋಗುವಂತೆ ಬೈದು ರೂಮಿನಲ್ಲೇ ಇರಬೇಕು, ವೇದ ಜೊತೆ ಕೂಡ ಮಾತನಾಡಬಾರ್ದು, ಫ್ರೆಶ್ ಆಗಿ ಇರಬೇಕು ಎಂದು ಎಚ್ಚರಿಕೆಯನ್ನು ಕೊಟ್ಟು ಆ ಕಾರು ಯಾರದ್ದು ಎಂದು ನೋಡಲು ಮತ್ತೆ ಕಾರನ್ನು ರಿವರ್ಸ್ ತಗೊಂಡು ಹೋಗ್ತಾನೆ. ಸೌರಭ್ 5 ನಿಮಿಷದಲ್ಲಿ ಹೊರಗಡೆ ಬರೋ ಅಷ್ಟರಲ್ಲಿ ಆ ಕಾರು ಅಲ್ಲಿ ಇರೋದೇ ಇಲ್ಲ. ತಪ್ಪಿಸ್ಕೊಂಡು ಹೋದ. ಕೋಪದಿಂದ ಯಾರಿರಬಹುದು ಅವನು ಎಂದು ಯೋಚಿಸ್ತಾ ಮನೆಗೆ ಹಿಂತಿರುಗ್ತಾನೆ ಸೌರಭ್. ಮನೆಗೆ ಬಂದ ಸೌರಭ್ ಅಕ್ಷತಾ ನೇರವಾಗಿ ರೂಮ್ಗೆ ಹೋಗಿರೋದನ್ನು ನೋಡಿ ಸಮಾಧಾನ ಪಡ್ಕೋತಾ ತಾನು ಕೂಡ ರೂಮಿಗೆ ಹೋದಾಗ ಅಕ್ಷತಾ ಅಲ್ಲಿ ಇರೋದಿಲ್ಲ. ವಾಶ್ರೂಮ್ನಿಂದ ನೀರು ಬೀಳುವ ಶಬ್ದ ಕೇಳಿ ಅವಳು ಫ್ರೆಶ್ ಆಗ್ತಾ ಇದ್ದಾಳೆ ಎಂದು ತಿಳಿದು ಬೆಡ್ ಮೇಲೆ ಕುಳಿತು CCTV ಫೋಟೇಜ್ ನೋಡ್ತಾ ಆ ಫಾಲೋ ಮಾಡಿದ ವ್ಯಕ್ತಿ ಯಾರು ಎಂದು ತಿಳಿಯಲು ಪ್ರಯತ್ನಿಸ್ತಾನೆ. ಮಾಸ್ಕ್ನಿಂದ ಆ ವ್ಯಕ್ತಿ ಯಾರೆಂದು ತಿಳಿಯೋದಿಲ್ಲ. ಸೌರಭ್ನಿಗೆ ಗೊತ್ತಿಲ್ಲದ ಅಕ್ಷತಾ ಟವಲ್ನಲ್ಲೇ ವಾಶ್ರೂಮ್ನಿಂದ ಹೊರಗಡೆ ಬರ್ತಾಳೆ. ಅವಳು ಕಬೋರ್ಡ್ ಓಪನ್ ಮಾಡಿ ಡ್ರೆಸ್ ತಗೊಳ್ಳುವಾಗ ಬೆಡ್ ಮೇಲಿದ್ದ ಸೌರಭ್ ಹಿಂಬದಿಯಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದು ಭುಜದ ಮೇಲೆ ತುಟಿಗಳನ್ನು ಇಡ್ತಾನೆ. ಅಕ್ಷತಾ ಕಣ್ಣು ಮುಚ್ಚಿ ಸೌರಭ್ನ ಕೈಗಳ ಮೇಲೆ ತನ್ನ ಕೈಯನ್ನು ಇಟ್ಟು ತಲೆಯನ್ನು ಅವನ ಎದೆ ಮೇಲೆ ಇಡ್ತಾಳೆ. ಸೌರಭ್ ಅವಳ ಕುತ್ತಿಗೆಯನ್ನು ಚುಂಬಿಸುತ್ತಾ ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಭಾರ ಹಾಕದಂತೆ ಬ್ಯಾಲೆನ್ಸ್ ಮಾಡ್ತಾ ಅವಳ ತುಟಿಗಳನ್ನು ಬಿಟ್ಟು ಕುತ್ತಿಗೆಯ ಮೇಲೆ ಮತ್ತೊಮ್ಮೆ ಮುತ್ತಿನ ಪ್ರವಾಹ ಸುರಿಸ್ತಾನೆ. ಸೌರಭ್ ನಾನೇ ಅಕ್ಷತಾ ಹೇಳು ಎನ್ನುತ್ತಾ ಅವಳ ಟವಲನ್ನು ಹಲ್ಲಿಂದ ಕೆಳಗಡೆ ಎಳೆಯುತ್ತಾ ಹಸ್ಕಿ ಧ್ವನಿಯಲ್ಲಿ ಮಾತನಾಡ್ತಾನೆ. ಅವನ ಸ್ಪರ್ಶಕ್ಕೆ ಅಕ್ಷತಾ ಕರಗಿ ಹೋಗಿ ಅವನನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಕೊಳ್ತಾಳೆ. 2 ದಿನಗಳ ನಂತರ ದುರ್ಗಾಷ್ಟಮಿಯ ದಿನ ಸೌರಭ್ ಶೂಟಿಂಗ್ಗೆ ಹೋಗಿರ್ತಾನೆ. ಅಕ್ಷತಾ ರಂಗಮ್ಮಳನ್ನು ಒಪ್ಪಿಸಿ ಪೂಜೆ ಮಾಡಲು ಕೆಳಗಡೆ ಇಳಿದು ಬರ್ತಾಳೆ. ಉಪವಾಸ ಮಾಡುವುದಾಗಿ ಅಕ್ಷತಾ ಹೇಳಿದರೂ ಕೂಡ ರಂಗಮ್ಮ ಫ್ರೂಟ್ ಸಲಾಡ್ ಮತ್ತು ಹಾಲನ್ನು ಕೊಟ್ಟು ವೇದ ಜೊತೆ ಕುಳಿತು ತಿನ್ನುವಂತೆ ಮಾಡ್ತಾಳೆ. ಅಕ್ಷತಾ ಬೇಗನೆ ತಿಂದು ಪೂಜೆಯನ್ನು ಮುಗಿಸಿ ಹೋಗೋದಾಗಿ ಕೇಳಿದಾಗ ರಂಗಮ್ಮ ಅರ್ಧ ಗಂಟೆ ಮಾತ್ರ ಪೂಜೆಗೆ ನಿಮಗೆ ಸಮಯ ಕೊಡ್ತಾಳೆ. ಅಕ್ಷತಾ ಅದನ್ನು ಅರ್ಧ ಗಂಟೆಯಲ್ಲಿ ದುರ್ಗಾ ಪೂಜೆಯೇ ಎಂದು ಕೋಪದಿಂದ ಪೂಜಾ ರೂಮಿಗೆ ಹೋಗ್ತಾಳೆ. ಆದರೆ ಅಕ್ಷತಾ 2 ಗಂಟೆಗಳ ನಂತರ ಹೊರಗಡೆ ಬರ್ತಾಳೆ.
ರಂಗಮ್ಮ ಬೈದರೂ ಕೂಡ ಕೇಳದೆ ಪೂಜೆ ಮಧ್ಯೆ ನಿಲ್ಲಿಸಿದರೆ ಮಹಾಪಾಪ ಎಂದು ಹೇಳ್ತಾಳೆ ಅಕ್ಷತಾ. ಹೊರಗಡೆ ಬಂದ ಅಕ್ಷತಾಳ ಕೈಯಿಂದ ಆರತಿ ತಟ್ಟೆ ತೆಗೆದುಕೊಂಡು ರಂಗಮ್ಮ ಬಲವಂತವಾಗಿ ಅವಳಿಗೆ ಟಿಫನ್ ಪ್ಲೇಟ್ನ ಕೈಯಲ್ಲಿ ಕೊಟ್ಟು ವೇದ ಸಹಾಯದಿಂದ ಸೋಫಾದಲ್ಲಿ ಕೂರಿಸ್ತಾರೆ. ಪ್ರಸಾದ ತಿನ್ನದೆ ಏನೂ ತಿನ್ನಲ್ಲ ಎಂದು ಅಕ್ಷತಾ ಹೇಳಿದಾಗ ರಂಗಮ್ಮ ಪ್ರಸಾದ ಎಂದು ತಂದುಕೊಟ್ಟು ತಿನ್ನೋವರೆಗೂ ಬಾಯಿ ತೆರೆದರೆ ಸೌರಭ್ಗೆ ಫೋನ್ ಮಾಡಿ ಹೇಳ್ತೀನಿ ಎಂದು ಬೆದರಿಸ್ತಾರೆ. ಅಕ್ಷತಾ ಕೊನೆಯ ಸ್ಪೂನ್ ತಿಂತಾ ಇರುವಾಗ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ. ಅಕ್ಷತಾ ಬೇಗನೆ ಹೋಗಿ ಕರೆಯನ್ನು ಸ್ವೀಕರಿಸ್ತಾಳೆ. ಅತ್ತ ಕಡೆಯ ವ್ಯಕ್ತಿ ಅಕ್ಷತಾ ಮೇಡಮ್ ಹೌದಾ ಎಂದು ಕೇಳಿದಾಗ ಹೌದು ಅಕ್ಷತಾ ನಾನೇ, ನೀವ್ಯಾರು ಅಂತಾಳೆ. ಆ ವ್ಯಕ್ತಿ ಮೇಡಮ್ ಸೌರಭ್ಗೆ ದೊಡ್ಡ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ, ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕು, ಅವರ ಸ್ವಂತದವರು ಇದ್ದರೆ ಮಾತ್ರ ಆಪ್ರೇಷನ್ ಮಾಡ್ತೀವಿ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆಪ್ರೇಷನ್ ಮಾಡ್ತಿದ್ರೆ ಸೌರಭ್ ಸರ್ ಎಂದು ಪೂರ್ತಿ ಹೇಳುವ ಮೊದಲೇ ಅಕ್ಷತಾ ಅಳ್ತಾ ನಡುಗುವ ಧ್ವನಿಯಲ್ಲಿ ಯಾವ ಆಸ್ಪತ್ರೆ ಎಂದು ಕೇಳ್ತಾಳೆ. ಆ ವ್ಯಕ್ತಿ ಕಾಳೆಘಾಟ್ ರೋಡ್ನಲ್ಲಿ ಇರೋ ಆಸ್ಪತ್ರೆ ಎಂದು ಹೇಳಿಬಿಡ್ತಾನೆ. ಅಕ್ಷತಾ ತಕ್ಷಣ ರಿಸೀವರನ್ನು ಕೆಳಗಡೆ ಬಿಟ್ಟು ಕಾರಿನ ಬಗ್ಗೆ ಕೂಡ ಯೋಚಿಸದೆ ಗೇಟ್ ಕಡೆಗೆ ಓಡೋಡಿ ಹೋಗ್ತಾಳೆ. ಡ್ರೈವರ್ ಕಾರ್ ದಾಟಿ ಹೋಗೋದನ್ನು ಸಹ ಅವಳು ನೋಡೋದೇ ಇಲ್ಲ. ಗೇಟ್ ಹತ್ತಿರ ಬಂದಾಗ ವಾಚ್ಮ್ಯಾನ್ ಅವಳನ್ನು ತಡಿತಾನೆ. ಮೇಡಮ್ ಕಾರಿಲ್ಲದೆ ಒಬ್ಬಂಟಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಈಗ ನೀವು ಹೀಗೆ ಹೋದರೆ ಸರ್ ನಮ್ಮನ್ನು ಕೊಂದುಬಿಡ್ತಾರೆ ಅಷ್ಟೇ ಅಂತ ಎಷ್ಟು ಹೇಳಿದರೂ ಕೂಡ ಅಳ್ತಾ ಇರುವ ಅಕ್ಷತಾ ಗೇಟ್ ತೆರೀರಿ ಅಂತಾಳೆ. ಸೌರಭ್ನನ್ನು ನೋಡಬೇಕು ಎಂಬ ಆಸೆ ಏನಾಗಿದೆಯೋ ಎಂಬ ಭಯದಿಂದ ಅಕ್ಷತಾ ಕೋಪದಿಂದ ಗೇಟನ್ನು ಎರಡೂ ಕೈಗಳಿಂದ ತಳ್ಳಿ ಹೊರಗಡೆ ಹೋಗ್ತಾ ಇರ್ತಾಳೆ. ಅಕ್ಷತಾ ಹೋಗಿದ್ದಾಳೆ ಎಂದು ತಿಳಿಯುತ್ತಾ ಇದ್ದಂತೆ ವೇದ ಅನುಮಾನಗೊಂಡು ರಂಗಮ್ಮಳನ್ನು ಅಕ್ಷತಾಳ ರೂಮಿಗೆ ಕಳಿಸ್ತಾರೆ. ಅಕ್ಷತಾ ರೂಮ್ನಲ್ಲಿ ಇಲ್ಲ ಎಂದು ತಿಳಿದ ರಂಗಮ್ಮ ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ವಾಚ್ಮ್ಯಾನ್ ಸಹ ಓಡಿ ಬಂದು ಅಕ್ಷತಾ ಗೇಟ್ ದಾಟಿ ಹೋಗಿದ್ದಾಳೆ ಎಂದು ರಂಗಮ್ಮಳಿಗೆ ಹೇಳ್ತಾನೆ. ರಂಗಮ್ಮ ಆ ಕಡೆ ಹೋದಾಗ ಅಕ್ಷತಾ ಕ್ಯಾಬ್ ಹತ್ತೋದು ಕಾಣುತ್ತೆ. ರಂಗಮ್ಮ ಎಷ್ಟೇ ಕರೆದರೂ ಕೂಡ ಅಕ್ಷತಾಳನ್ನು ತಲುಪಲು ಅವಳ ವಾಯ್ಸ್ ಆಗೋದೇ ಇಲ್ಲ. ಇದೆಲ್ಲ ನೋಡಿ ವೇದ ತಕ್ಷಣ ತನ್ನ ನಂಬರ್ನಿಂದ ಸೌರಭ್ಗೆ ಫೋನ್ ಮಾಡ್ತಾರೆ. ಸೌರಭ್ ಶೂಟಿಂಗ್ನಲ್ಲೇ ಇದ್ದುದರಿಂದ ಅಸಿಸ್ಟೆಂಟ್ ಅನ್ನೋನ್ ನಂಬರ್ ಎಂದು ಅಟೆಂಡ್ ಮಾಡೋದೇ ಇಲ್ಲ. ವೇದ ಎರಡನೇ ಸಲ ಲ್ಯಾಂಡ್ಲೈನಿಂದ ಕರೆ ಮಾಡಿದಾಗ ಅಸಿಸ್ಟೆಂಟ್ ಕಾಲ್ನ ಅಟೆಂಡ್ ಮಾಡಿ ವಿಷಯವನ್ನು ಸೌರಭ್ಗೆ ತಲುಪಿಸ್ತಾನೆ. ತಕ್ಷಣವೇ ಸೌರಭ್ ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಹೊರಡ್ತಾನೆ. ಕಾರ್ನಲ್ಲಿ ಬರುವಾಗ ಅಕ್ಷತಾಳ ನಂಬರ್ಗೆ ಕಾಲ್ ಮಾಡಿದರೂ ಅವಳು ಫೋನ್ ರೂಮ್ನಲ್ಲೇ ಉಳಿದು ಹೋಗಿರುತ್ತೆ. ಸೌರಭ್ ಮನೆಗೆ ಬರುವಾಗ ರಂಗಮ್ಮ ಫೋನ್ ಅಟೆಂಡ್ ಮಾಡಿ ವಿಷಯ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಸೌರಭ್ ಕಾರ್ ಕಾಂಪೌಂಡ್ಗೆ ಎಂಟರ್ ಆಗುತ್ತದೆ. ಅಕ್ಷತಾ ನಾಪತ್ತೆಯಾಗಲು ಅವಳ ತಾತ ರಾಘವಯ್ಯನವರೇ ಕಾರಣ ಇರಬೇಕು ಎಂದು ಶಂಕಿಸಿದ ವೇದ ತನ್ನ ರೂಮ್ಗೆ ಹೋಗಿ ಡೋರ್ನ ಲಾಕ್ ಮಾಡದೆ ರಾಘವಯ್ಯನವರಿಗೆ ಕರೆಯನ್ನು ಮಾಡ್ತಾ ಇರ್ತಾಳೆ. ಸೌರಭ್ ಕೋಪದಿಂದ ಮನೆಗೆ ಬಂದು ವೇದ ರೂಮ್ಗೆ ಹೋಗಿ ಫೋನ್ನಲ್ಲಿ ಅವಳು ಮಾತಾಡ್ತಾ ಇರುವುದನ್ನು ಕೇಳಿ ಹಿಂದಕ್ಕೆ ತಿರುಗಿಸಿ ಗಟ್ಟಿಯಾಗಿ ಒಂದು ಏಟು ಕೊಟ್ಬಿಡ್ತಾನೆ. ವೇದ ಪಾಪ ನೆಲಕ್ಕೆ ಬೀಳ್ತಾಳೆ. ಸೌರಭ್ ಆ ಫೋನ್ ತೆಗೆದುಕೊಂಡು ಲೈನ್ನಲ್ಲಿರುವ ರಾಘವಯ್ಯನವರ ಧ್ವನಿಯನ್ನು ಕೇಳಿ ನನ್ನ ಹೆಂಡತಿ ಮೇಲೆ ಒಂದು ಸಣ್ಣ ಗೀಚು ಬಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಒಂದೇ ಸಲ 5 ಶವಗಳು ಬೀಳ್ತವೆ. ಇದನ್ನು ಮೈಂಡ್ನಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಇರಿ. ನನ್ನ ಹೆಂಡತಿಯನ್ನು ಹೇಗೆ ವಾಪಸ್ ಕರ್ಕೊಂಡು ಬರಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲಿರುವ ನಿಮ್ಮ ಮೊಮ್ಮಗಳನ್ನು ಮರೆತು ಬಿಟ್ಬಿಡಿ ಎಂದು ವೇದಾಳ ಕೂದಲನ್ನು ಹಿಡಿದು ಮೇಲೆ ಎತ್ತಿ ಕೋಪದಿಂದ ನೋಡಿ ಕಾಲನ್ನ ಕಟ್ ಮಾಡಿದ ಸೌರಭ್ ವೇದಾಳ ಫೋನನ್ನು ತೆಗೆದು ನೆಲಕ್ಕೆ ಬಲವಾಗಿ ಎಸೆದು ಅದು ತುಂಡು ತುಂಡಾಗೋದನ್ನು ನೋಡ್ತಾನೆ. ಅವನ ಹೊಡೆತಕ್ಕೆ ವೇದಾಳ ತುಟಿ ಪಾಪ ಸೀಳಿ ರಕ್ತ ಬರ್ತಾ ಇರುತ್ತೆ. ಆ ಊದಿಕೊಂಡ ಕೆನ್ನೆಯನ್ನು ನೋಡಿ ಛೀ ಎಂದು ಅಸಹ್ಯದಿಂದ ಮುಖ ತಿರುಗಿಸ್ತಾನೆ ಸೌರಭ್. ನಾನು ತಪ್ಪು ಮಾಡಿಲ್ಲ ಭಾವ ಎಂದು ವೇದ ಎಷ್ಟೇ ಹೇಳಿದರೂ ಕೂಡ ಮತ್ತೊಮ್ಮೆ ಅವಳನ್ನು ಎಳೆದು ಹೊಡೆದು ನಾನು ಬರೋವರೆಗೂ ನೀನು ಇಲ್ಲಿಂದ ಒಂದು ಹೆಜ್ಜೆ ಸಹ ಹೊರಗಡೆ ಇಡಬಾರ್ದು ಎಂದು ಬೆದರಿಸಿ ಆ ರೂಮಿನನ್ನು ಲಾಕ್ ಮಾಡಿಕೊಂಡು ಹೊರಗಡೆ ಹೋಗಿಬಿಡ್ತಾನೆ ಸೌರಭ್.
ಅಕ್ಷತಾ ತಾನೇ ಮನೆ ಬಿಟ್ಟು ಹೊರಗಡೆ ಬಂದಾಗ ಆ ಏರಿಯಾದಲ್ಲಿ ಆಟೋ ಅಥವಾ ಕ್ಯಾಬ್ ಸಿಗೋದು ಕಷ್ಟ ಎಂದು ಮರೆತುಬಿಟ್ಟಿದ್ಲು. ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೋಗ್ತಾ ಇದ್ದ ಅಕ್ಷತಾಳನ್ನು ನೋಡಿದ ಒಬ್ಬ ವ್ಯಕ್ತಿ ಅವಳು ಯಾವಾಗ ಒಬ್ಬಂಟಿಯಾಗಿ ಬರ್ತಾಳೆ ಎಂದು 2 ವಾರಗಳಿಂದ ಕಾಯ್ತಾ ಇದ್ದವನು ಕಾರನ್ನು ಹತ್ತಿರ ತೆಗೆದುಕೊಂಡು ಹೋಗಿ ಗ್ಲಾಸ್ನ ಓಪನ್ ಮಾಡ್ತಾನೆ. ಅಕ್ಷತಾ ಅದನ್ನೇ ಕ್ಯಾಬ್ ಎಂದು ತಿಳಿದು ಬೇಗನೆ ಹತ್ತಿ ಆಸ್ಪತ್ರೆ ವಿಳಾಸ ಹೇಳ್ತಾಳೆ. ಇದರಿಂದ ಆ ವ್ಯಕ್ತಿ ಶಾಕ್ ಆಗ್ತಾನೆ. ಅಕ್ಷತಾ ಕಣ್ಣುಗಳು ಅಳೋದ್ರಿಂದ ಕೆಂಪಾಗಿರೋದನ್ನು ನೋಡಿ ಏನೋ ಆಗಿದೆ ಎಂದು ಅವನು ತಿಳಿದುಕೊಳ್ತಾನೆ. ಆದರೆ ಅದು ತನಗೆ ಅನಗತ್ಯವೆಂದು ಭಾವಿಸ್ತಾನೆ. ಅವನು ಸೌರಭ್ CCTV ಫೋಟೇಜನ್ನು ನೋಡ್ತಾ ಅಕ್ಷತಾ ಹೇಗೆ ಹೊರಗಡೆ ಓಡಿದ್ದಾಳೆ ಎಂದು ನೋಡ್ತಾ ಕೋಪದಿಂದ ಡ್ರೈವರ್ ಮತ್ತು ವಾಚ್ಮ್ಯಾನ್ ರಾಮಯ್ಯನವರನ್ನು ಹೊಡಿತಾನೆ. ಈ ಕೋಪವನ್ನು ಮೊದಲ ಬಾರಿಗೆ ನೋಡಿದ ಎಲ್ಲರೂ ಭಯದಿಂದ ನಡುಗಿ ಹೋಗ್ಬಿಡ್ತಾರೆ. ಸೌರಭ್, ಇವತ್ತು ನೀನು ನನ್ನ ಕೈಯಲ್ಲಿ ಸಾಯ್ತೀಯ ಅಕ್ಷತಾ ಎಂದು ಅಂದ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ತಾನೆ. ಅಕ್ಷತಾ ಕ್ಯಾಬ್ ಹತ್ತಿದ 40 ನಿಮಿಷಗಳ ನಂತರ ಕಾಳಿಘಾಟ್ ರೋಡ್ನಲ್ಲಿ ಇಳಿತಾಳೆ. ಅವಳ ಮುಖದಲ್ಲಿ ದುಃಖಕ್ಕಿಂತ ನಿರಾಶೆಯೇ ಹೆಚ್ಚಾಗಿ ಇರುತ್ತೆ. ದುರ್ಗಾಷ್ಟಮಿ ಇದ್ದುದರಿಂದ ಅಲ್ಲಿ ಜನಸಂದಣಿ ಇರುತ್ತೆ. ಅಳ್ತಾ ಜನಸಂದಣಿಯಲ್ಲಿ ನಡೀತಾ ಇದ್ದ ಅಕ್ಷತಾಳ ಪಕ್ಕದಲ್ಲಿ ಒಂದು ಕಾರ್ ಕೂಡ ಬಂದು ನಿಲ್ಲುತ್ತದೆ. ಅಕ್ಷತಾಳ ಕೈಯನ್ನು ಹಿಡಿದು ಆ ಕಾರ್ನೊಳಗಡೆ ಸೆಳ್ಕೊಳ್ತಾ ಇರ್ತಾರೆ. ಫೋನ್ ನೋಡ್ತಾನೆ ಕಾರ್ನಲ್ಲಿ ಕುಳಿತುಕೊಳ್ತಾ ಇದ್ದ ಸೌರಭ್ನ ಕಣ್ಣುಗಳು ಕೋಪದಿಂದ ಕೆಂಪು ಬಣ್ಣವನ್ನು ಪಡೆದಿದ್ರೆ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದ ಸೌರಭ್ನನ್ನು ಕರೆಯುತ್ತಾ ಅವನ ಮುಂದೆ ಬಂದ್ಲು ರಂಗಮ್ಮ. ಸಣ್ಣ ಧ್ವನಿಯಲ್ಲಿ, ಅಕ್ಷತಾ ಎಲ್ಲಿಗೆ ಹೋಗಿದ್ದಾರೆಂದು ನಿಮಗೆ ತಿಳಿದಿದೆಯೇ ಎಂದು ಕೇಳಿದ್ಲು. ಅವಳಿಗೆ ಉತ್ತರ ಕೊಡದೆ GPS ಟ್ರ್ಯಾಕರ್ನ ಆನ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ ಅಲ್ಲಿಂದ ಸೌರಭ್. ಅಕ್ಷತಾಳ ಸ್ಥಳ ಕಾಳಿಘಾಟ್ ರಸ್ತೆಯಲ್ಲಿ ಟ್ರ್ಯಾಕ್ ಆಗ್ತಾ ಇರೋದನ್ನು ಅವನು ಕಾರನ್ನು ವೇಗವಾಗಿ ಆ ಕಡೆಗೆ ಓಡಿಸಿದನು. ಸ್ಟೇರಿಂಗ್ ಮೇಲೆ ಕೈಗಳ ಚಲನೆಯನ್ನು ಮಾಡ್ತಾನೆ. ಅದಕ್ಕೆ 2 ದಿನಗಳ ಮೊದಲು ನಡೆದಿದ್ದನ್ನು ಸೌರಭ್ ನೆನಪಿಸ್ಕೊಂಡನು. ದೇವಸ್ಥಾನಕ್ಕೆ ಹೋಗಿದ ಮರುದಿನ ಬೆಳಗ್ಗೆ ಫ್ರೆಶ್ ಆಗಿ ಬಂದ ಅಕ್ಷತಾಳಿಗೆ ಅವಳ ಕಣ್ಣುಗಳು ಮುಚ್ಚಿ ಹಿಂದಿನಿಂದ ಸರ್ಪ್ರೈಸ್ ಆಗಿ ಅವಳ ಕುತ್ತಿಗೆಯಲ್ಲಿ ವಜ್ರಗಳನ್ನು ಹೊಂದಿದ ಚಿಕ್ಕ ಕಪ್ಪು ಮಣಿಗಳ ಮಾಲೆಯನ್ನು ಸೌರಭ್ ಹಾಕಿದ. ಕಣ್ಣು ತೆರೆದು ನೋಡಿದ ಅಕ್ಷತಾ ಕುತ್ತಿಗೆಯಲ್ಲಿ ಆ ಕಪ್ಪು ಮಣಿಗಳ ಮಾಲೆ ನೋಡಿಕೊಂಡು ತಳತಳನೆ ಮಿಂಚ್ತಾ ಇದ್ದ ವಜ್ರಗಳಿಗೆ ಅವಳ ಕಣ್ಣುಗಳು ಸಹ ಮಿಂಚ್ತಾ ಇದ್ರೆ, ಸೌರಭ್ ಅವರೇ, ಇದನ್ನು ಈಗ ಯಾಕೆ ಹಾಕಿದ್ರಿ ಎಂದು ಕೇಳಿದ್ಲು ಅಕ್ಷತಾ. ನನಗೆ ಇಷ್ಟ ಆಯಿತು, ಆದ್ದರಿಂದ ತೆಗೆದುಕೊಂಡೆ ಆದ್ದರಿಂದ ಹಾಕಿದೆ. ಯಾವುದಕ್ಕಾದರೂ ಮುಹೂರ್ತ ಬೇಕೇ ಎಂದು ಸೌರಭ್ ವ್ಯಂಗ್ಯವಾಗಿ ಕೇಳಿದನು. ಅಯ್ಯೋ ಸೌರಭ್ ಅವರೇ, ನಿಮಗೆ ಎಲ್ಲವೂ ವ್ಯಂಗ್ಯವೇ. ಈಗ ನಾನೇನು ಹೇಳಿದೆ ಎಂದು ಹಾಗೆ ಮಾತಾಡ್ತಾ ಇದ್ದೀರಿ ಎಂದು ವಜ್ರಗಳಿದ್ದ ಲಾಕೆಟನ್ನು ಅತ್ತ ಇತ್ತ ತಿರುಗಿಸಿ ನೋಡ್ತಾ ಇದ್ಲು ಅಕ್ಷತಾ. ಇದು ನೋಡಲು ತುಂಬ ಬೆಲೆ ಬಾಳುವಂತಿದೆ. ಅಂತಹದನ್ನು ಪ್ರತಿದಿನ ಕುತ್ತಿಗೆಯಲ್ಲಿ ಯಾಕೆ ಧರಿಸೋದು ಎಂದು ನನ್ನ ಉದ್ದೇಶ ಅಂದ್ಲು ಅಕ್ಷತಾ. ಲಾಕೆಟನ್ನು ಅತ್ತ ಇತ್ತ ತಿರುಗಿಸಿ ನೋಡ್ತಾ ಇದ್ದ ಅಕ್ಷತಾಳ ಕೈ ಮೇಲೆ ಒಂದು ಏಟನ್ನು ಕೊಟ್ಟು, ನಿನ್ನ ಉದ್ದೇಶಗಳಿಂದ ನನಗೇನು ಕೆಲಸವೇ, ಬುದ್ಧಿ ಇಲ್ಲದ ಡಸ್ಕಿ. ನನಗೆ ಹಾಕಬೇಕು ಅನ್ನಿಸ್ತು, ಹಾಕಿದ್ದೇನೆ. ಇದನ್ನು ಒಂದು ಕ್ಷಣ ನೀನು ನಿನ್ನ ಕುತ್ತಿಗೆಯಿಂದ ತೆಗೆದರೂ ನಿನ್ನ ಗೋರಿ ನಾನು ಇಲ್ಲೇ ಕಟ್ಬಿಡ್ತೇನೆ ಎಂದನು ಸೌರಭ್. ಹೌ ಎಂದು ಚುರುಕಾಗಿ ತಗುಲಿದ ಸೌರಭ್ನ ಹೊಡೆತಕ್ಕೆ ಕೆಂಪಾಗಿರುವ ಕೈ ನೋಡ್ಕೊಳ್ತಾ, ಅಯ್ಯೋ ಏನಿದು ಹಾಗೆ ಹೇಳ್ತೀರಿ, ತೆಗಿಬೇಡ ಎಂದು ಚೆನ್ನಾಗಿ ಹೇಳಿದರೆ ನಾನು ಕೇಳೋದಿಲ್ವೇನು, ಯಾವಾಗಲೂ ಬೈತಲೇ ಇರ್ತೀರಿ ಎಂದು ಮುಖವನ್ನು ತಿರುಗಿಸಿ ಹೇಳಿದ್ದು ಅಕ್ಷತಾ. ಏ ಡಸ್ಕಿ, ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಮತ್ತೊಮ್ಮೆ ನಿನ್ನ ಡಸ್ಕಿ ಮುಖವನ್ನು ಅತ್ತ ಇತ್ತ ತಿರುಗಿಸಿದಂತೆ ನನಗೆ ಕಂಡ್ರೆ ಇನ್ನು ಶಾಶ್ವತವಾಗಿ ಅದೇ ದಿಕ್ಕಿಗೆ ಫಿಕ್ಸ್ ಮಾಡಿಬಿಡ್ತೇನೆ ಎಂದನು ಸೌರಭ್ ಹೇಳಿದ್ದನ್ನು ಒಮ್ಮೆ ನೆನಪಿಸಿಕೊಂಡ ಆಕೆ ಹೊಡೆತಕ್ಕೆ ಮುಖವನ್ನು ಸರಿಪಡಿಸ್ಕೊಂಡ್ಳು. ಎಲ್ಲಿ ತಮ್ಮ ಯಜಮಾನರು ಹೇಳಿದಷ್ಟು ಕೆಲಸ ಮಾಡಿಬಿಡ್ತಾರೋ ಎಂಬ ಭಯದಿಂದ. ಆದರೆ ಅಕ್ಷತಾಳ ಮೂರ್ಖತನದ ಮೇಲೆ ಅತಿ ನಂಬಿಕೆ ಇಟ್ಟ ಕೃಷ್ಣ ಅವರಿಗೆ ಎಚ್ಚರಿಕೆ ನೀಡಿ ಬಂದ ದಿನವೇ ಆ ಕಪ್ಪು ಮಣಿಗಳ ಸೆಟ್ಟನ್ನು ಆರ್ಡರ್ ಮಾಡಿ
ಆ ಲಾಕೆಟ್ನಲ್ಲಿನ ವಜ್ರಗಳ ನಡುವೆ ಯಾರಿಗೂ ಕಾಣದಂತೆ ಸೀಕ್ರೆಟಾಗಿ ಟ್ರ್ಯಾಕರನ್ನು ಸಹ ಅರೇಂಜ್ ಮಾಡಿಸಿದ್ದನು. ಅದರಿಂದಾಗಿ ಈಗ ಅಕ್ಷತಾ ಎಲ್ಲಿದ್ದಾಳೆ ಎಂಬುದು ಇಂಚಿಂಚು ಕೂಡ ಸೌರಭ್ಗೆ ಗೊತ್ತಾಗ್ತಾನೇ ಇದೆ. ಅಕ್ಷತಾ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಎಂದು ತಿಳಿದ ತಕ್ಷಣವೇ ಟ್ರ್ಯಾಕ್ ಮಾಡಬಹುದಿತ್ತು ಅಲ್ವೇ ಅಂತ ನಿಮಗೆ ಅನುಮಾನ ಬರಬಹುದು. ಆದರೆ ಸೌರಭ್ ಮಾತ್ರ ಅಕ್ಷತಾ ಹೊರಗಡೆ ಹೋಗಿದ್ದಾಳೆಂದರೆ ಯಾವುದೋ ಕೆಲಸದ ನಿಮಿತ್ತ ಹೋಗಿರಬಹುದು, ಬೇಗನೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದ. ಆದರೆ CCTV ಫೋಟೇಜ್ ನೋಡಿದ ನಂತರ ಅವಳು ಅಳ್ತಾ ಹೋಗೋದನ್ನು ನೋಡಿ ಅನುಮಾನ ಬಂದು ಆನಂತರ ಟ್ರ್ಯಾಕರ್ನ ಚೆಕ್ ಮಾಡಿದನು ಸೌರಭ್. ಹಾಗಾಗಿ ಅಕ್ಷತಾ ಕ್ಯಾಬ್ ಕಾಳಿಘಾಟ್ ರಸ್ತೆಯಲ್ಲಿ ಓಡ್ತಾ ಇದೆ ಎಂದು ತಿಳಿದ ಸೌರಭ್ ವೇಗವಾಗಿ ಅಲ್ಲಿಗೆ ಬಂದ. ಸೌರಭ್ ಮತ್ತು ಅಕ್ಷತಾ ಇಬ್ಬರು ಕೂಡ ಕಾಳಿಘಾಟ್ನ ರಸ್ತೆಯಲ್ಲಿ ಇದ್ದಾರೆ. ಆದರೆ ಅಕ್ಷತಾಳಿಗೆ ಅಲ್ಲಿ ಸೌರಭ್ ಇರೋ ವಿಷಯ ತಿಳಿದಿಲ್ಲ. ಮೇಲಾಗಿ ಸೌರಭ್ಗೆ ಇನ್ನೂ ಕೂಡ ಆಕ್ಸಿಡೆಂಟ್ ಆಗಿದೆ ಎಂದು ಅಕ್ಷತಾ ಅಂದ್ಕೊಂಡೇ ಇದ್ದಾಳೆ. ಹಾಗಾಗಿ ಕಾಲಿನಲ್ಲಿ ಅವರು ಹೇಳಿದ್ದು ಕಾಳಿಘಾಟ್ ರಸ್ತೆಯಲ್ಲಿ, ಹಾಗೆ ಇನ್ನು 2 ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆಗೆ ಅಂತ. ಸೌರಭ್ಗೆ ಕೂಡ ಕಾರ್ ಡ್ರೈವಿಂಗ್ ಕಷ್ಟ ಆಗಿ ಫೋನ್ನಲ್ಲಿ ಅಕ್ಷತಾಳ ಲೊಕೇಶನ್ ನೋಡ್ತಾ ಕಾರಿಳಿದು ನಡೆಯಲು ಪ್ರಾರಂಭಿಸಿದ. ಅಕ್ಷತಾ ಮೊದಲು ಹತ್ತಿದ ಕ್ಯಾಬ್ ಡ್ರೈವರ್ ಅವಳು ಗಮ್ಯಸ್ಥಾನ ತಲುಪುವ ಮೊದಲೇ ಟ್ರಾಫಿಕ್ನಲ್ಲಿ ಕಾರ್ ಸಿಲುಕಿಕೊಂಡಿದ್ದರಿಂದ ಇನ್ನೂ ಅಲ್ಲಿ ಡ್ರೈವಿಂಗ್ ಸಾಧ್ಯ ಆಗದೆ ಮಧ್ಯದಲ್ಲೇ ಕಾರ್ನ ನಿಲ್ಲಿಸಿ ಅಕ್ಷತಾಳ ಇಳಿಯುವಂತೆ ಹೇಳಿದ. ಅದೇ ದಿನ ದುರ್ಗಾಷ್ಟಮಿ ಬೇರೆ ಆಗಿದ್ದರಿಂದ ಸಾವಿರಾರು ಜನರು ರಾವಣ ದಹನಕ್ಕಾಗಿ ಸಾಲುಗಟ್ಟಿ ನಿಂತಿದ್ರು. ಕಾಳಿಘಾಟ್ ರಸ್ತೆಯಲ್ಲಿ ಕ್ಯಾಬ್ ಇಳಿದ ಅಕ್ಷತಾ ಈಗ ಆ ಜನಸಮೂಹವನ್ನು ಗಮನಿಸುವ ಪರಿಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಇಬ್ಬರ ನಡುವೆ 1.5 ಕಿಲೋಮೀಟರ್ ದೂರದ ಅಂತರ ಇರೋದು. ಸಾವಿರಾರು ಜನರ ಸಾಲುಗಟ್ಟಿ ನಿಂತಿರುವ ಜನಸಮೂಹದ ಮಧ್ಯೆ ಅಕ್ಷತಾ ಕಾಣಿಸದೆ ಅವಳನ್ನು ಹುಡುಕ್ತಲೇ ಇದ್ದ ಸೌರಭ್ ಮುಂದೆ ನಡೆದನು. ಅಕ್ಷತಾ ಮೊದಲು ಸೌರಭ್ನನ್ನು ನೋಡುವವರೆಗೂ ತನ್ನ ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ ಅಂತ ಅನ್ಕೋತಾ ಇದ್ದರೆ ಅವಳ ಹೆಜ್ಜೆಗಳಲ್ಲಿ ವೇಗ ಹೆಚ್ಚಿಸಿ ಓಟವನ್ನು ಪ್ರಾರಂಭಿಸಿದ್ಲು ಅಕ್ಷತಾ. ಹಾಗೆ ಅಕ್ಷತಾ ಅರ್ಧ ಕಿಲೋಮೀಟರ್ ಉದ್ದವಿದ್ದ ಜನಸಮೂಹವನ್ನು ದಾಟಿ ಕೊನೆಗೆ ಬರುವುದು ಜನರ ನಡುವೆ ಸಿಕ್ಕಿಬಿದ್ದು 1 ಕಿಲೋಮೀಟರ್ ದೂರದಲ್ಲಿದ್ದ ಸೌರಭ್ನ ಕಣ್ಣಿಗೆ ಬೀಳೋದು ಏಕಕಾಲದಲ್ಲಿ ನಡೆಯೋಯ್ತು. ಹಾಗಾಗಿ ಸೌರಭ್ನ ಕಣ್ಣಿಗೆ ಅಕ್ಷತಾ ಬಿದ್ಲು. ಅವಳ ಕಣ್ಣುಗಳಿಂದ ನೀರು ನಿಲ್ಲದೆ ಸುರಿತಾ ಇದ್ದರೆ ಹುಚ್ಚಿಯಂತೆ ಆ ಜನರೊಂದಿಗೆ ನಡೆಯುತ್ತಾ ಹೊರಟು ಹೋಗ್ತಾ ಇದ್ದ ಅಕ್ಷತಾಳ ಪಕ್ಕದಲ್ಲಿ ಸಡನ್ನಾಗಿ ಒಂದು ಬಂದು ನಿಂತ ಒಬ್ಬಾತ ಅಕ್ಷತಾಳನ್ನು ನೋಡಿದ ಸೌರಭ್ಗೆ ಒಂದು ಕಣ್ಣಿನಲ್ಲಿ ಸಂತೋಷ ಆದರೆ ಮತ್ತೊಂದು ಕಣ್ಣಿನಲ್ಲಿ ಅವಳ ಹುಚ್ಚುತನಕ್ಕೆ ಬರ್ತಾ ಇದ್ದ ಕೋಪವನ್ನು ತನ್ನ ಮುಷ್ಟಿಯಲ್ಲಿ ಅಡಗಿಸ್ಕೊಂಡ. ಕೆಳಗಡೆ ನೋಡಿ ಮತ್ತೆ ಅಕ್ಷತಾಳನ್ನು ನೋಡೋ ಅಷ್ಟರಲ್ಲಿ ಅವಳನ್ನು ಕಾರ್ ಒಳಗಡೆ ಎಳ್ಕೊಂಡು ಹೋಗೋದನ್ನು ಸೌರಭ್ ನೋಡಿದ. ಅದನ್ನು ನೋಡಿದ ಸೌರಭ್ ರುದ್ರನಂತೆಯಾಗಿ ಡಸ್ಕಿ ಎಂದು ಜೋರಾಗಿ ತುಂಬ ಆವೇಶದಿಂದ ಇನ್ನೂ ಜೋರಾಗಿ ಕೂಗಿದನು. ಅಷ್ಟೊಂದು ಜನರ ನಡುವೆಯೂ ಕೂಡ ಡಸ್ಕಿ ಎಂಬ ಕರೆ ಅಕ್ಷತಾಳ ಕಿವಿಯನ್ನು ತಲುಪಿ ತಾನು ಕೇಳಿದ್ದು ತನ್ನ ಗಂಡನ ಧ್ವನಿಯೇ ಎಂದು ಸ್ವಲ್ಪ ಸಂತೋಷ ಅವಳಲ್ಲಿ ಮೂಡ್ತು. ಆದರೆ ಸೌರಭ್ ಅವರೇ ಅಂದರೆ ಸೌರಭ್ ಅವರಿಗೆ ಏನೂ ಆಗಿಲ್ಲ ಎಂದು ಸಂತೋಷವಾಗಿ ಹಿಂದೆ ತಿರುಗುವಷ್ಟರಲ್ಲಿ ಅವಳ ಕೈ ಹಿಡಿದು ಕಾರ್ ಒಳಗಡೆ ತಳ್ಳಿಬಿಟ್ರು. ಅಸಲಿಗೆ ಏನು ನಡೀತಾ ಇದೆ ಎಂದು ಅರ್ಥವಾಗದ ಪರಿಸ್ಥಿತಿಯಲ್ಲಿ ಇದ್ದ ಅಕ್ಷತಾ ತನ್ನನ್ನು ಹಿಡಿದವರು ಯಾರೆಂದು ತಿಳಿಯದೆ ಅವರನ್ನು ನೋಡಿ ಭಯದಿಂದ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದರೆ ಅವಳ ಕೈಗಳನ್ನು ಅವರ ಹಿಡಿತವು ಇನ್ನೂ ಬಲವಾಗಿ ಸುತ್ತಕೊಂಡಿತು. ಅವರ ಕೈಯಿಂದ ತಪ್ಪಿಸಿಕೊಳ್ಳೋದು ಅವಳಿಗೆ ಆಗದ ಕಣ್ಣೀರಿನೊಂದಿಗೆ ತನಗೆ ಕೇಳಿಸಿದ ಧ್ವನಿ ಸೌರಭ್ದೆ ಎಂಬ ಸಂತೋಷದಿಂದ ಹಿಂದೆ ತಿರುಗಿ ನೋಡ್ತಾ ಇದ್ದರೆ ಅವಳಿಗೆ ಸೌರಭ್ ಎಲ್ಲೂ ಕೂಡ ಕಾಣಿಸಲಿಲ್ಲ. ಈಗಾಗಲೇ ಅವರ ಕಾರ್ ಟ್ರಾಫಿಕ್ ದಾಟಿ ಹೋಗಿದ್ದರಿಂದ ಅವರು ಕಾರ್ ಸ್ಪೀಡನ್ನು ಹೆಚ್ಚಿಸಿದರು. ದೂರವಾಗ್ತಾ ಇದ್ದ ಸೌರಭ್ನ ಅಸ್ತಿತ್ವಕ್ಕೆ ಕಣ್ಣೀರು ಸುರಿಸ್ತಾನೆ ಆತುರದಿಂದ ನೋಡ್ತಾ ಇದ್ದ ಅವಳಿಗೆ ಜನರ ನಡುವಿನಿಂದ ರುದ್ರನಂತೆ ಬರ್ತಾ ಇದ್ದ ಸೌರಭ್ನ ಮುಖ ಕಾಣಿಸಿ ಮರುಕ್ಷಣದಲ್ಲಿ ದೂರ ಆಯಿತು ಅವಳ ದುಃಖ. ಹೀಗೆ ಕಾರ್ ವೇಗ ಹೆಚ್ಚಾದ ಕಾರಣ ಕಣ್ಮರೆಯಾಗ್ತಾ ಇದ್ದ ಕಾರನ್ನು ಕಣ್ಣು ಮಿಟುಕಿಸದೆ ನೋಡ್ತಲೇ ಇದ್ದ ಸೌರಭ್ ಕಾರ್ ಕಣ್ಣಿಗೆ ಕಾಣದಷ್ಟು ದೂರ ಆದಾಗ ಆವೇಶದಿಂದ ದೊಡ್ಡ ಹೆಜ್ಜೆ ಹಾಕ್ತಾ ಮುಂದೆ ಸಾಗಿದನು. ಸೌರಭ್ ಜನರನ್ನು ದಾಟಿ ಹೊರಗಡೆ ಬರೋ ಅಷ್ಟರಲ್ಲಿ ಅಕ್ಷತಾಳನ್ನು ಕರ್ಕೊಂಡು ಹೋದ ಕಾರಲ್ಲಿ ಕಾಣಲೇ ಇಲ್ಲ. ಅಕ್ಷತಾಳನ್ನು ಹತ್ತಿಸ್ಕೊಂಡು ಕಾರ್ ಸಿಟಿ ದಾಟಿ ಹೊರಗಡೆ ಹೋಗ್ತಾ ಇದ್ದರೆ ಅದನ್ನು ನೋಡಿದ ತಕ್ಷಣ ಅಕ್ಷತಾ ಗಾಬರಿಯಿಂದ ಯಾರು ನೀವು, ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಎಂದು ಅವರನ್ನು ಕೇಳಿದ್ಲು. ಕಾರ್ನಲ್ಲಿದ್ದ 4 ಜನ ರೌಡಿಗಳು ಅಕ್ಷತಾಳ ಪ್ರಶ್ನೆಗೆ ಉತ್ತರನ ಕೊಡದೆ ಏಯ್ ಬಾಯಿ ಮುಚ್ಕೊಂಡು ಕುಳಿತುಕೋ, ಇಲ್ಲದೇ ಇದ್ದರೆ ಇಲ್ಲೇ ನಿನ್ನ ಕೊಂದು ಬಿಡ್ತೇನೆ ಎಂದನು ಅಕ್ಷತಾಳ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿ.
ನಿಮಗೆ ಕೈ ಮುಗಿತೇನೆ ಅಣ್ಣ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ನಮ್ಮ ಯಜಮಾನರು ನನಗಾಗಿ ಹುಡುಕ್ತಾ ಇದ್ದಾರೆ, ದಯವಿಟ್ಟು ಎಂದು ಕೈಯನ್ನು ಜೋಡಿಸಿ ಬೇಡ್ಕೊಂಡ್ಳು ಅಕ್ಷತಾ. ಅರೆ, ಇದು ಬಾಯಿ ಮುಚ್ಚುವ ಹಾಗೆ ಕಾಣ್ತಾ ಇಲ್ಲ, ಇವಳ ಬಾಯಿಗೆ ಪ್ಲಾಸ್ಟರ್ ಹಾಕಿ ಎಂದನು ಡ್ರೈವ್ ಮಾಡ್ತಾ ಇದ್ದ ಇನ್ನೊಬ್ಬ ರೌಡಿ. ಹಾಗೆ ದಯವಿಟ್ಟು ಅಣ್ಣ, ನಿಮಗೆ ಏನು ಬೇಕೋ ಹೇಳಿ, ನಿಮಗೆ ಎಷ್ಟು ಹಣ ಬೇಕಾದರೂ ಕೂಡ ನಮ್ಮ ಯಜಮಾನರಿಗೆ ಹೇಳಿ ನಾನು ನಿಮಗೆ ಕೊಡಿಸ್ತೀನಿ, ಆದರೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂದಳು ಅಕ್ಷತಾ ಮತ್ತೆ ಬೇಡ್ಕೊಳ್ತಾ. ಏ, ಎಷ್ಟು ಹೊತ್ತು, ಬೇಗ ಪ್ಲಾಸ್ಟರ್ ಹಾಕ್ರೋ ಎಂದು ಮುಂದಿದ್ದವನು ಸಿಟ್ಟು ಮಾಡಿದ ಕೂಡಲೇ ಹಿಂದಿದ್ದವನು ಸುಮ್ಮನೆ ಅವನ ಮಾತನ್ನು ಪಾಲಿಸಿದ. ಹೀಗೆ 1 ಗಂಟೆ ನಂತರ ನಗರಕ್ಕೆ ದೂರದಲ್ಲಿ ಒಂದು ಗೆಸ್ಟ್ ಹೌಸ್. ಒಂದು ಕುರ್ಚಿಯಲ್ಲಿ ಅಕ್ಷತಾಳ ಕೈಗಳನ್ನು ಹಿಂದಕ್ಕೆ ಮಡಿಸಿ ಕಟ್ಟಲಾಗಿದ್ದರೆ ಅವಳ ಮುಂದೆ ಕೃಷ್ಣ ಒಂದು ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಂಡಿದ್ದ. ಅಕ್ಷತಾಳ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತಿದ್ಲು ರಾಧಾ ಕೂಡ, ಕೈಯಲ್ಲಿ ಗ್ಲಾಸ್ ಹಿಡಿದು. ಅಕ್ಷತಾ ಅವರನ್ನು ಅಸಹ್ಯದಿಂದ ನೋಡ್ತಾ, ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ, ನಿಮಗೆ ಏನು ಬೇಕು ಎಂದು ಕೋಪದಿಂದ ಕೇಳಿದ್ಲು. ರಾಧಾ ಸಣ್ಣಗೆ ನಗುತ್ತಾ, ಏನೂ ಇಲ್ಲ, ನೀನು ಈ ಜ್ಯೂಸ್ ಕುಡಿಯೋದು ಮಾತ್ರ ಬೇಕು ಅಂದ್ಲು. ರಾಧಾ ಜ್ಯೂಸ್ ಗ್ಲಾಸನ್ನು ಅಕ್ಷತಾಳ ಮುಂದೆ ಇಡ್ತಾ, ನಿಮ್ಮಂತಹ ನರಿಗಳನ್ನು ಸತ್ತರೂ ಕೂಡ ನಾನು ನಂಬೋದಿಲ್ಲ, ಇದರಲ್ಲಿ ಏನೋ ಬೆರೆಸಿರ್ತೀರಿ, ನೀವು ಅಸಲಿಗೆ ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದ್ರಿ, ನನ್ನನ್ನು ಬಿಟ್ಬಿಡಿ, ಇಲ್ಲದಿದ್ದರೆ ನಮ್ಮ ಯಜಮಾನರ ಕೈಯಲ್ಲಿ ನಾಯಿ ಸಾಯುವ ಹಾಗೆ ಸಾಯಬೇಕಾಗುತ್ತೆ ಅಂದ್ಲು ಅಕ್ಷತಾ ತುಂಬಾ ಧೈರ್ಯದಿಂದ. ಆಗ ಕೃಷ್ಣ ನಗ್ತಾ, ಅದರಲ್ಲಿ ನಾವೇನೂ ಬೆರೆಸಿಲ್ಲ ಅಕ್ಷತಾ, ಶುಗರು, ಐಸ್ ಕ್ಯೂಬ್ ಜೊತೆಗೆ ಎಕ್ಸ್ಟ್ರಾ ಆಗಿ ನಮ್ಮ ಪ್ರೀತಿ ಅನುರಾಗಗಳ ಜೊತೆಗೆ ಸ್ವಲ್ಪ ಬೋನಸ್ ಆಗಿ ನಿನ್ನ ಪ್ರೆಗ್ನೆನ್ಸಿ ಅಬಾರ್ಟ್ ಆಗಲು 2 ಸಣ್ಣ ಟ್ಯಾಬ್ಲೆಟ್ಗಳನ್ನು ಹಾಕಿದ್ದೇನೆ ಅಷ್ಟೇ ಎಂದನು. ಸಣ್ಣಗೆ ಶುರುವಾದ ನಗುವನ್ನು ವಿಕೃತವಾಗಿ ಬದಲಾಯಿಸುತ್ತಾ ಕೃಷ್ಣ, ನಿನ್ನ ಪ್ರೆಗ್ನೆನ್ಸಿಯನ್ನು ನೋಡಿಕೊಂಡೆ ತಾನೇ, ನಿನ್ನ ಗಂಡ ಅಷ್ಟೊಂದು ರೇಗಾಡ್ತಾ ಇದ್ದಾನೆ, ಈಗ ಮೊದಲು ನಿನ್ನ ಹೊಟ್ಟೆಯಲ್ಲಿರುವ ಮಗುವನ್ನು, ಆ ನಂತರ ನಿನ್ನನ್ನು ದೂರ ಮಾಡಿದರೆ ಅವನು ಹುಚ್ಚಿನಾಗಿಬಿಡ್ತಾನೆ, ಮತ್ತೆ ಅನಾಥನಾಗಿ ಅಂಡರ್ಗ್ರೌಂಡ್ಗೆ ಹೋಗಿಬಿಡ್ತಾನೆ ಎಂದು ಹೇಳ್ತಾ ಸಾಗಿದನು ಕೃಷ್ಣ. ಕೃಷ್ಣನ ಮಾತುಗಳಿಗೆ ಅಕ್ಷತಾ ಅವನ ಕಡೆಗೆ ಕೋಪದಿಂದ ನೋಡ್ತಾ, ಛೀ, ಅಸಲಿಗೆ ನೀವು ಮನುಷ್ಯರೇನಾ, ಇದನ್ನೆಲ್ಲ ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ, ಆಸ್ತಿಗಾಗಿಯೇ, ಹಣಕ್ಕಾಗಿಯೇ, ಇನ್ನು ಕಣ್ಣು ತೆರೆದ ಕಂದನ ಪ್ರಾಣ ತೆಗೆಯಲು ನಿಮಗೆ ನಾಚಿಕೆ ಆಗೋದಿಲ್ವೇ. ಅಕ್ಷತಾಳ ಮಾತು ಪೂರ್ತಿಯಾಗುವ ಮೊದಲೇ ರಾಧಾ ಅವಳ ಕಪಾಳಕ್ಕೆ ಹೊಡೆದು, ಏಯ್, ಏನು ಬೊಗಳ್ತಾ ಇದೆಯಾ, ಇಷ್ಟೊತ್ತಿನಿಂದ ಅಮ್ಮ ತಾಯಿ ಅಂದರೆ ಮಾತು ಕೇಳದೆ ದೊಡ್ಡವರು ಚಿಕ್ಕವರು ಅಂತ ಕೂಡ ವ್ಯತ್ಯಾಸ ಇಲ್ಲ, ನಮ್ಮನೆ ನಾಚಿಕೆ ಇಲ್ಲದೆ ಎಂದು ಹೇಳ್ತೀಯಾ, ಅಸಲಿಗೆ ನಿನಗೆ ಹೀಗೆ ಆಗೋದಕ್ಕೆ ಬಿಡೋದಿಲ್ಲ ಎಂದು ಅವಳ ಕೂದಲನ್ನ ಹಿಡಿದ್ಲು ರಾಧಾ. ರಾಧಾಳ ಕೈಯ ಹೊಡೆತಕ್ಕೆ ಅಕ್ಷತಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳಲು ರಾಧಾ ಕೂದಲು ಹಿಡಿದಿದ್ದರಿಂದ ಅವಳು ವಿಲವಿಲ ಅಂತ ಒದ್ದಾಡ್ತಾ ಇದ್ಲು. ಕೃಷ್ಣ ರಾಧಾಳನ್ನು ತಡೆದು, ರಾಧಾ ಕೂಲ್ ಯಾಕೆ, ಅಷ್ಟೊಂದು BP ಹೆಚ್ಚಿಸ್ಕೊಳ್ತೀಯಾ, ಚೆನ್ನಾಗಿ ಹೇಳಿದರೆ ಕುಡಿತಾಳಲ್ಲ ಎಂದು ಹೇಳ್ತಾ ಅಕ್ಷತಾಳ ಕಡೆಗೆ ನೋಡಿದ್ಲು ನಗ್ತಾ. ನನ್ನನ್ನು ಕೊಂದರೂ ಸರಿ, ನಾನು ಮಾತ್ರ ಈ ಜ್ಯೂಸನ್ನ ಕುಡಿಯೋದಿಲ್ಲ ಅಂದ್ಲು ಕೋಪದಿಂದ. ಕೃಷ್ಣ ನಗುತ್ತಾ, ನಿನ್ನನ್ನು ಕೊಂದರೆ ಕುಡಿಯೋದಿಲ್ಲ, ಸರಿ, ಹಾಗಾದರೆ ನಿನಗೆ ಆಗ್ತಾನೆ ಫೋನ್ನಲ್ಲಿ ಹೇಳಿದ ಸುಳ್ಳು ಒಂದು ವೇಳೆ ನಿಜ ಆದರೆ ಎಂದನು ಕೃಷ್ಣ.